ನೋಡಿ, ಇಂಡೇನ್ ಗ್ಯಾಸ್ ಏಜೆನ್ಸಿಗಳಲ್ಲಿ ಸಮಸ್ಯೆಗಳಾಗ್ತಾ ಇತ್ತು, ನಾವು ನಿಮಗೆ ತೋರಿಸ್ತಾ ಇದ್ವಿ. ಈಗ ಎಚ್ ಪಿ ಗ್ಯಾಸ್ ಏಜೆನ್ಸಿಗಳಲ್ಲಿ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಇದೆ. ಉದಾಹರಣೆಗೆ ಈಗ ಆರ್ ಟಿ ನಗರದಲ್ಲಿ ಇರ್ತಕ್ಕಂಥ ಎಚ್ ಪಿ ಗ್ಯಾಸ್ ಏಜೆನ್ಸಿ ಅವ್ರದ್ದೇ ಆದಂತಹ ಸಮಸ್ಯೆಯನ್ನು ಹೇಳ್ಕೊತಾರೆ ಅವರು. ಸಿಲಿಂಡರ್ ಪರದಾಟ ಅಂತಕ್ಕಂಥದ್ದು ಇಂಡೇನ್ ಗ್ಯಾಸ್ಗೆ ಮಾತ್ರ ಇಲ್ಲ, ಎಚ್ ಪಿ ಗ್ಯಾಸ್ ಸರಬರಾಜಿನಲ್ಲೂ ವ್ಯತ್ಯಯ ಆಗಿದೆ. ಹಿಂದೂಸ್ತಾನ್ ಪೆಟ್ರೋಲಿಯಂ ಸರ್ಕಾರಿ ಸ್ವಾಮ್ಯದ ಸಂಸ್ಥೆ ಬೆಂಗಳೂರಿನ ಗಂಗಾನಗರದಲ್ಲಿರ್ತಕ್ಕಂಥ ಎಚ್ ಪಿ ಗ್ಯಾಸ್ ಏಜೆನ್ಸಿ, ಕನಿಷ್ಕಾ ಗ್ಯಾಸ್ ಏಜೆನ್ಸಿ ಅಂತ, ಪ್ರತಿನಿತ್ಯ ಅವರಿಗೆ 2 ಲೋಡ್ ಗೃಹ ಬಳಕೆ ಸಿಲಿಂಡರ್ ಅಗತ್ಯ ಇದೆಯಂತೆ. ಆದರೆ ಸಪ್ಲೈ ಆಗ್ತಿರೋದು 1 ಲೋಡ್ ಮಾತ್ರ. ಅಲ್ಲಿಗೆ ಇನ್ನೊಂದು ಲೋಡು ನಿಮಗೆ ಬ್ಯಾಲೆನ್ಸ್ ಉಳಿಯುತ್ತೆ, ಸಪ್ಲೈ ಮಾಡೋಕ್ಕಾಗಲ್ಲ ಇವ್ರ ಕೈಲಿ. ಹಂಗೆ ಬೆಳೆದು ಈಗ ಇನ್ನೂ 2,500 ಸಿಲಿಂಡರ್ಗಳ ಡೆಲಿವರಿ ಬಾಕಿ ಇದೆ ಅಂತ ಅವಲತ್ತುಕೋತಾ ಇದ್ದಾರೆ ಪಾಪ ಅವರು. ನಾವೇನು ಮಾಡೋಣ, ನಮಗೆ ಸಪ್ಲೈ ಆಗ್ತಾ ಇರೋದೇ 1 ಲೋಡ್ ಒಂದು ದಿನಕ್ಕೆ, ಇನ್ನೊಂದು ಲೋಡ್ ಇಲ್ಲ. ಆ್ಯಕ್ಚುಲಿ ಇವರೆಲ್ಲ ಹೆಂಗೆ ಗೊತ್ತಾ, ಎಚ್ ಪಿನಲ್ಲಿ ರಾತ್ರಿ ಬುಕ್ ಮಾಡಿದ್ರೆ, ಇವತ್ತು ರಾತ್ರಿ ಬುಕ್ ಮಾಡಿದ್ರೆ ನಾಳೆ ಬೆಳಗ್ಗೆ ಡೆಲಿವರಿ ಕೊಡ್ತಾ ಇದ್ರು ಇವರು. ಆದರೆ ಇವಾಗಿಲ್ಲ, ಸಿಲಿಂಡರ್ ಸಪ್ಲೈ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. 2 ಲೋಡ್ ಬೇಕು ಸರ್, 1 ಲೋಡ್ ಸಿಗ್ತಾ ಇದೆ ಅಂತ ಹೇಳ್ತಾರೆ. ಇದರ ಜೊತೆಗೆ ಏಜೆನ್ಸಿಯವರು ಇನ್ನೂ ಕೂಡ ಒಂದು ಹೇಳ್ತಾರೆ, ಸರ್ ಜನ ಪ್ಯಾನಿಕ್ ಆಗಿ ಬುಕ್ಕಿಂಗ್ ಮಾಡ್ತಾ ಇದ್ದಾರೆ. ಮನೆಯಲ್ಲಿ ಡಬಲ್ ಸಿಲಿಂಡರ್ ಇರೋರು 1 ಸಿಲಿಂಡರ್ ಇದ್ದರೂ ಕೂಡ ಬೇಕು ಅಂತ ಬುಕ್ ಮಾಡ್ತಾ ಇದ್ದಾರೆ. ಇದು ಅವ್ರು ಹೇಳ್ತಾ ಇರೋ ಕಂಪ್ಲೇಂಟ್. ಪ್ಯಾನಿಕ್ ಆಗಿ ಸಿಲಿಂಡರ್ ಬುಕ್ ಮಾಡ್ತಾ ಇದ್ದಾರೆ ಜನರು. ಹೆಚ್ಚು ಬುಕ್ಕಿಂಗ್ ಆಗಿರೋ ಏರಿಯಾಗಳಲ್ಲಿ 8 ದಿವಸದಲ್ಲೇ ನಾವು ಡೆಲಿವರಿ ಕೊಡ್ತೀವಿ. ಕಡಿಮೆ ಬುಕ್ಕಿಂಗ್ ಆಗಿರೋ ಏರಿಯಾಗಳಿಗೆ 5 ದಿವಸದಲ್ಲಿ ಡೆಲಿವರಿ ಕೊಡ್ತೀವಿ. ಏರಿಯಾ ಮೇಲೆ ಡಿಪೆಂಡ್ ಅದು. ಆಮೇಲೆ ಏಜೆನ್ಸಿಗೆ ಬಂದು ಬುಕ್ ಮಾಡ್ತಾ ಇದ್ದಾರೆ ಗ್ರಾಹಕರು. ಯಾಕೆ ಅಂದರೆ ಈ ಮಿಸ್ಡ್ ಕಾಲ್ ಕೊಡೋದು ಅಥವಾ ವಾಟ್ಸಪ್ಪಲ್ಲಿ ನಿಮಗೆ ಬುಕ್ ಮಾಡೋದು IVR ಆಗ್ತಾ ಇಲ್ಲ. ಜನ ಏನು ಮಾಡ್ತಾ ಇದ್ದಾರೆ, ಏಜೆನ್ಸಿಗೆ ಬರ್ತಾ ಇದ್ದಾರೆ. ಹೀಗಾಗಿ ಬುಕ್ಕಿಂಗ್ ಜಾಸ್ತಿ ಆಗ್ತಾ ಇದೆ, ಜನ ಪ್ಯಾನಿಕ್ ಆಗಿ ಮಾಡ್ತಾ ಇದ್ದಾರೆ. ನಮಗೆ ಹಂಗೆ ಆಗ್ತಾ ಇದೆ. ಮೊದಲೆಲ್ಲ ಬುಕ್ಕಿಂಗ್ ಕಡಿಮೆ ಇರ್ತಾ ಇತ್ತು, ಒಂದೊಂದೇ ದಿನಕ್ಕೆ ಡೆಲಿವರಿ ಕೊಡ್ತಾ ಇದ್ರು ಇವರೆಲ್ಲ, ಒಂದೊಂದೇ ದಿನಕ್ಕೆ. ಇರಾನ್ ಇಸ್ರೇಲ್ನ ವಾರ್ ಬೆಂಗಳೂರಿನ ಗ್ರಾಹಕರಿಗೆ, ಅದರಲ್ಲೂ ಸಿಲಿಂಡರ್ ಗ್ರಾಹಕರಿಗೆ ದೊಡ್ಡ ಸಮಸ್ಯೆ ಮಾಡ್ತಿದೆ. ಈಗಾಗಲೇ ಹೋಟೆಲ್ ಉದ್ಯಮದ ಮೇಲೆ ಭಾರಿ ಹೊಡೆತ ಬಿದ್ದಿದ್ರೆ ಏನು ಡೊಮೆಸ್ಟಿಕ್ ಸಿಲಿಂಡರ್ಗಳೇನಿದೆ ಅದರ ಸರಬರಾಜಲ್ಲೂ ಕೂಡ ವ್ಯತ್ಯಯ ಆಗ್ತಾ ಇದೆ. ಕಾರಣ ಅದನ್ನು ದೃಶ್ಯ ಸಮೇತ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ನಾನು ಬೆಂಗಳೂರಿನ ಗಂಗಾನಗರದಲ್ಲಿರುವಂಥ ಎಚ್ ಪಿ ಗ್ಯಾಸ್ ಏಜೆನ್ಸಿ ಒಳಭಾಗದಲ್ಲಿ ದೃಶ್ಯಗಳು ನೋಡ್ತಿದ್ದೀರಾ. ಇಲ್ಲಿಗೂ ಕೂಡ ಸಾಕಷ್ಟು ಜನ ಗ್ರಾಹಕರು ಬಂದು ಹೋಗ್ತಿದ್ದಾರೆ. ಇಲ್ಲಿನ ಏಜೆನ್ಸಿಯವರು ಹೇಳ್ತಿರೋ ಪ್ರಕಾರ ಇಲ್ಲಿವರೆಗೂ ಇನ್ನೂ 2,000ಕ್ಕೂ ಹೆಚ್ಚು ಕಾಲ್ಸ್, ಅಂದರೆ ಹೆಚ್ಚು ಸಿಲಿಂಡರ್ ಬುಕ್ಕಿಂಗ್ ಬ್ಯಾಲೆನ್ಸ್ ಉಳ್ಕೊಂಡಿದೆ ಅಂತ. ಸರಬರಾಜಿನಲ್ಲಿ ವ್ಯತ್ಯಯ ಆಗ್ತಿರೋದು ಎಲ್ಲರಿಗೂ ಗೊತ್ತಿರೋದು. ಹಾಗಾಗಿ ಇಲ್ಲಿ ಬಂದಿದೆ. ಸರ್ ಎಷ್ಟು ದಿನ ಆಯಿತು ಸರ್ ಬುಕ್ ಮಾಡಿ? ಈಗ ಬಂದಿರೋದು ಉದ್ದೇಶ ಸರ್ 16 ದಿವಸ ಆಗುತ್ತೆ. ಸಿಲಿಂಡರ್ 16 ಇನ್ನೂ ಸಿಲಿಂಡರ್ ಸಿಕ್ಕಿಲ್ಲ. ಏನು ಹೇಳ್ತಿದ್ದಾರೆ? ಬರ್ತದೆ ಇನ್ನು ನಾಳೆ ನಾಡ್ದು ಅಂತಾರೆ. ಓಕೆ, ಇನ್ನೊಬ್ರು ನಿಂತಿದ್ದಾರೆ. ಸರ್ ಹೇಳಿ, ಎಷ್ಟು ದಿನ ಆಯಿತು ಬುಕ್ ಮಾಡಿ? 5 ದಿನ ಆಗಿದೆ. ವೆಯ್ಟ್ ಮಾಡ್ತಿದ್ದೀರಾ ಸಿಲಿಂಡರ್ಗೆ? ಅದೇ ವೇಟಿಂಗ್ ಫಾರ್. ಓಕೆ, ಇಲ್ಲಿ ಅವ್ರು ಹೇಳ್ತಿರೋದು, ಇಲ್ಲಿ ಕೆಲವರು ಬಂದು ವೆಯ್ಟ್ ಮಾಡ್ತಿದ್ದಾರೆ. ಮುಖ್ಯವಾಗಿ ಆಗ್ತಿರೋ ಸಮಸ್ಯೆ ಏನಪ್ಪ ಅಂದರೆ ಸ್ಟಾಕ್ ಸರಿಯಾಗಿ ಸಿಗದೆ ಇರುವಂಥದ್ದು. ಬೇರೆ ಗ್ಯಾಸ್ ಏಜೆನ್ಸಿಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಎಚ್ ಪಿ ಯಲ್ಲಿ ಪ್ರತಿನಿತ್ಯ ಈ ಒಂದು ಏಜೆನ್ಸಿಗೇನಿದೆ 1 ಲೋಡ್ ಬರ್ತಿರುವಂಥದ್ದು. 1 ಲೋಡಲ್ಲಿ 504 ಡೊಮೆಸ್ಟಿಕ್ ಸಿಲಿಂಡರ್ ಬರುತ್ತೆ. ಆ್ಯಸ್ ನೌ ಅವರ ಮಾಹಿತಿ ಪ್ರಕಾರನೇ 2,500ಕ್ಕೂ ಹೆಚ್ಚು ಕಾಲ್ಸ್ ಪೆಂಡಿಂಗ್ ಇದೆ, ಅಂದರೆ ಬುಕ್ಕಿಂಗ್ ಆಗಿರೋದು ಪೆಂಡಿಂಗ್ ಇದೆ. ಕಾರಣ ಆಗಿರುವಂಥದ್ದು ಪ್ಯಾನಿಕ್ ಬುಕ್ಕಿಂಗ್ ಜಾಸ್ತಿ ಮಾಡಿದ್ದಾರೆ. ಮತ್ತು ಒಂದೊಂದು ಏರಿಯಾಗಳಲ್ಲಿ, ಒಂದೇ ಏರಿಯಾದಲ್ಲಿ ಒಂದು 400-500 ಬುಕ್ಕಿಂಗ್ ಆಗಿತ್ತು ಅಂದರೆ ಅಲ್ಲಿಗೆ ಸರಬರಾಜು ಮಾಡೋದು ಲೇಟ್ ಆಗುತ್ತೆ. ಒಂದು ಏರಿಯಾದಲ್ಲಿ 50-60 ಏನಾದ್ರು ಬುಕ್ಕಿಂಗ್ ಆಗಿದ್ರೆ ಅವ್ರಿಗೆ 4-5 ದಿವಸಕ್ಕೆ ಸಿಗುತ್ತೆ. ಈ ರೀತಿ ಅತಿ ಹೆಚ್ಚು ಬುಕ್ಕಿಂಗ್ ಆಗಿರೋ ಏರಿಯಾಗಳಿಗೆ ಡೆಲಿವರಿ ಕೊಡೋದಕ್ಕೆ ಕನಿಷ್ಠ ಒಂದು 7-8 ದಿವಸ ಆಗ್ತಿದೆ ಅಂತ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಅಂದರೆ ಮನೆಗೆ ಸಿಲಿಂಡ್ರ್ ಸಿಗದೆ ಇರೋ ಕಾರಣಕ್ಕೆ, ಅಂದರೆ ಬುಕ್ಕಿಂಗ್ ಈ ಹಿಂದೆ ಬುಕ್ ಮಾಡಿ 1 ದಿವಸಕ್ಕೆ ಅಥವಾ 2 ದಿವಸಕ್ಕೆ ಸಿಲಿಂಡರ್ ಸಿಕ್ಬಿಡ್ತಿತ್ತು. ಆದರೆ ಈಗ ತಡ ಆಗ್ತಿರೋದ್ರಿಂದ ಕೆಲವರು ಏಜೆನ್ಸಿ ಮುಂದೆ ಬಂದು ನಿಂತ್ಕೊಂಡು ನಮಗೆ ಸಿಲಿಂಡರ್ ಯಾವಾಗ ಬರುತ್ತೆ ಅಂತ ಕೇಳೋದು ಸಾಮಾನ್ಯವಾಗಿರುವಂಥ ದೃಶ್ಯಗಳಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸುಹಾಸ್ ಜೊತೆಗೆ ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು. ಸೊ ಅಲ್ಲಿಗೆ ಗೃಹ ಬಳಕೆಯ ಸಿಲಿಂಡರ್ ಅಭಾವ ಕೂಡ ಇದೆ ಅಂತ ಏಜೆನ್ಸಿಯವರೇ ಒಪ್ಕೋತಾ ಇದ್ದಾರೆ. ನಮಗೆ ಸಿಲಿಂಡರ್ ಸರಬರಾಜು ಆಗ್ತಿಲ್ಲ. ಮತ್ತು ಮುನಿಯಪ್ಪನವ್ರು ಹೇಳಿದ್ರು, ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರು ಹೇಳಿದ್ರು, ನಿಮಗೇನು ಪ್ರಾಬ್ಲಮ್ ಆಗಲ್ಲ ಅಂತ. ಹೆಂಗೆ